ನಾನು ನಿಮ್ಮ ಸ್ನೇಹಜೀವಿ ಬಸವರಾಜ್. ನಾನು ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ RRB NTPC ಒಳಗಡೆ ಹುದ್ದೆಗಳನ್ನು ಕರೆದಾರ. ಸೊ 5800 ಚಿಲ್ಲರೆ ಹುದ್ದೆಗಳದಾವ. ಅದು ಅಪ್ಲಿಕೇಶನ್ ಡೇಟ್ ಯಾವಾಗೈತಿ, ಸೊ ಎಲ್ಲಿ ತನಕ ಐತಿ, RRB NTPC ಅಂದರೆ ಏನು, RRB D ಗ್ರೂಪ್, ಸೊ ಇದು ಯಾವ ಗ್ರೂಪ್ ಒಳಗೆ ಬರ್ತೈತಿ, ಯಾವ ಗ್ರೇಡ್ ಒಳಗೆ ಬರ್ತೈತಿ, ಇದ್ರ ಕ್ವಾಲಿಫಿಕೇಷನ್ ಬೇಕು, ಎಕ್ಸಾಮ್ ಎಷ್ಟು ಇರ್ತಾವ, ಸೊ ಇದಕ್ಕೆ ಫಿಸಿಕಲ್ ಇರ್ತೈತೇನ, ಸೊ ಎಕ್ಸಾಮ್ ಇರ್ತೈತೇನ, ಯಾವ ರೀತಿ ಎಲ್ಲನೂ ಸಿಲೆಬಸ್ ಇರ್ತೈತಿ, ಅದ್ರ ಬಗ್ಗೆ ಆಯ್ಕೆ ಪ್ರಕ್ರಿಯೆ ಏನೇ ಇರ್ತೈತಿ, ಸೊ ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ನಾನು ಕೊಡುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬರ್ ಇಲ್ಲಿಕಂದ್ರೆ ಆಗಕ್ಕೆ ಹೋಗ್ಬೇಡ್ರಿ. ಸೊ ಪ್ರತಿಯೊಂದು ನೀತಿ ವಿಡಿಯೋ ಸ್ಕಿಪ್ ಮಾಡಲ್ದೆ ಚೆನ್ನಾಗಿ ನೋಡ್ಕೊಂತ ಹೋಗ್ತಾರೆ, ನಿಮಗೆ ಯೂಸ್ ಆಗುತ್ತಾ. ಸೊ ಅದನ್ನು ಬಿಟ್ಟು ಬೇರೆ ಪ್ರಶ್ನೆಗಳನ್ನ ನಾನು ಸಪ್ರೇಟಾಗಿ ಕೇಳ್ತಿರ್ತೀವಿ. ದಯವಿಟ್ಟು ಅಂತಲೇ ಇದ್ರೊಳಗೆ ಏನು ತಿಳಿಲ್ಲ ಅದನ್ನು ಕೇಳ್ತೀರಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಈಗ ಹೋಗ್ಬೋದು, RRB ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಬರುತ್ತೆ. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಒಳಗಡೆ ಸೊ ಇದನ್ನು ಆಯ್ಕೆ ಮಾಡ್ಕೊತಾರೆ. NTPC ಅಂತಂದರೆ ಏನು ನೋಡ್ಕೊಳ್ರಿ, ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂದ್ರೆ, ಸೊ ಈ ನಾನ್ ಟೆಕ್ನಿಕಲ್ ಅಂದರೆ, ಟೆಕ್ನಿಕಲ್ ಅಂದ್ರೆ ಅವು ಬರ್ತಾವೆ, ITI ಮೇಲೆ, ಇಂಜಿನಿಯರಿಂಗ್ ಮೇಲೆ ಬರ್ತೈತೆ. ಅಂದರೆ ಇದು ಯಾವುದ್ರ ಮೇಲೆ ಬರುತ್ತೆ ಅಂದರೆ, ಸೊ 15 ಮುಗಿದಿರ್ಬೇಕು. 15 ಮುಗಿದಿರ್ತಕ್ಕಂಥವ್ರು ಅಪ್ಲಿಕೇಶನ್ ಹಾಕ್ಬೋದು. ಇದ್ರೊಳಗಡೆ ಏನೈತಿಲ್ಲ, ನಾನ್ ಗ್ರ್ಯಾಜುಯೇಷನ್ ಅಂತ ಅದಾವ. ಇದ್ರದ್ದು ನೋಟಿಫಿಕೇಶನ್ ಪೂರ ಏನೈತಿ ನನ್ನ ಸ್ನೇಹಿತ ಆಫೀಸಲ್ಲಿ ಟೆಲಿಗ್ರಾಮ್ದಾಗ ಹಾಕಿರ್ತೀನಿ, ನೋಡ್ಕೊಳ್ರಿ. ನೆಟ್ ಸೆಂಟರ್ನಾಗ ಹೋಗಿ ಕರೆಕ್ಟಾಗಿ ತಿಳ್ಕೊಂಡು ಅಪ್ಲಿಕೇಶನ್ ಹಾಕ್ಕೊಳ್ರಿ. ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ, ಸ್ವಲ್ಪ ಟೈಮ್ ಕೊಟ್ಟು ಅಪ್ಲಿಕೇಶನ್ ಹಾಕ್ಕೊಡ್ರಿ. ಅಷ್ಟು ಹಡಬಡಿ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಅಪ್ಲಿಕೇಶನ್ ನಿನ್ನೆ ಯಂತ್ರದಿಂದ ಸ್ಟಾರ್ಟ್ ಆಗೈತೆ. ನಿನ್ನೆ ಯಂತ್ರ ಅಂದರೆ 21/10/2025 ಹಿಡ್ಕೊಂಡು 20/11/2020, ಇನ್ನೂ ಒಂದು ತಿಂಗಳ ತನಕ ಸಮಯ ಐತಿ. ಆರಾಮಾಗಿ ಅಪ್ಲಿಕೇಶನ್ ಹಾಕ್ಕೊಡ್ರಿ. ಯಾವುದಕ್ಕೂ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೆಲವೊಂದಿಷ್ಟು ತಪ್ಪುಗಳು ಆಗ್ತಿರ್ತವೆ. ಸೊ ಆ ಕಾರಣಕ್ಕೆ ಏನಂತಲೇ ಅಪ್ಲಿಕೇಶನ್ ತಪ್ಪಾದಾಗ ಏನೈತಿ ಅದನ್ನು ತಿದ್ಕೊಳ್ಳೋಕ್ಕಂತ ಟೈಮನ್ನು ಕೊಟ್ಟಿರ್ತಾರೆ. ಡೇಟ್ಸ್ ಫಾರ್ ಮಾಡಿಫಿಕೇಷನ್ ವಿಂಡೋ ಫಾರ್ ಅಂದ್ರೆ ಯಾವಾಗ ಸ್ಟಾರ್ಟ್ ಆಕೈತೆ ಅಂದ್ರೆ 23/11/2025 ಹಿಡ್ಕೊಂಡು 2/12/2025 ಇರ್ತಾನೆ. ಏನೋ ತಪ್ಪಾದ್ರೂ ಮಾಡ್ರೂ ಅಪ್ಲಿಕೇಶನ್ನ ಹಾಕೋಬೋದು. ಸೊ ಅಪ್ಲಿಕೇಶನ್ ಪೀರಿಯಡ್ ಇರ್ತೈತಪ್ಪ ಅಂತಂದ್ರೆ, ಮೊದಲು ಅಪ್ಲಿಕೇಶನ್ ಹಾಕಿದ ಬಳಿಕ ನೋಡ್ಕೊಳ್ರಿ ಎಷ್ಟು ಸೆಂಟೇಷನ್ದ ಎಲ್ಲ ಕಾಸ್ಟ್ ವೈಸ್ ನೋಡಿರಿ. ಜನರಲ್ ಕ್ಯಾಟಗರಿದವ್ರಿಗೆ 500 ರೂಪಾಯಿ ತುಂಬಬೇಕು. ಎಕ್ಸಾಮನ್ನು ನೀವು ಫಸ್ಟ್ ಪೇಜ್ದು ಎಕ್ಸಾಮ್ ಅಂದರೆ 2 ಸ್ಟೇಜ್ ಒಳಗೆ ಎಕ್ಸಾಮ್ ನಡೀತಾವೆ. ಬರೀ ಒಂದು ಸ್ಟೇಜ್ಗೆ ಹೋಗಿ ನೀವು ಅಟೆಂಡ್ ಮಾಡಿದ್ರು ಕೂಡ ನಿಮಗೆ 400 ರೂಪಾಯಿ ಅಕೌಂಟ್ಗೆ ರಿಟರ್ನ್ ಆಗ್ತೈತಿ. ಇನ್ನು SC/ST ಸೊ ಫೀಮೇಲ್ ಕ್ಯಾಂಡಿಡೇಟ, ಎಕ್ಸ್ ಸರ್ವಿಸ್ ಮ್ಯಾನ, ಸೊ ಇವ್ರಿಗೆ ಏನೈತಿ 250 ರೂಪಾಯಿ ಇರ್ತೈತಿ. ಸೊ ನೀವು ಎಕ್ಸಾಮ್ ಬರೆದ್ರಂದ್ರೆ ಟೋಟಲ್ ಅಮೌಂಟ್ ಏನೈತಿ ನಿಮ್ಗೆ ರಿಫಂಡ್ ಆಗ್ತೈತಿ. ಸೊ ಇದು ಎಕ್ಸಾಮ್ ಇರ್ತೈತಿ. ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಸಮಯ ಸಾಕಷ್ಟು ಐತಿ, ಚೊಲ್ತಂಗೆ ಅಪ್ಲಿಕೇಶನ್ ಹಾಕ್ಕೊಡ್ರಿ. ಟೋಟಲ್ ಆಗಿರ್ತಕ್ಕಂಥ ಹುದ್ದೆಗಳು ನೋಡ್ಕೊಡ್ರಿ, 5810 ಹುದ್ದೆಗಳದಾವ. ಚೀಫ್ ಕಮಿಷನಿಯಲ್ ಕಮ್ ಟಿಕೆಟ್ಸ್ ಸೂಪರ್ವೈಸರ್ ಎಷ್ಟು ಹುದ್ದೆಗಳದಾವ, 161. ಸ್ಟೇಷನ್ ಮಾಸ್ಟರ್ ಒಳಗಡೆ 615 ಹುದ್ದೆಗಳದಾವ. ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಏನೈತಿ 3416 ಅದಾವು. ಜೂನಿಯರ್ ಅಕೌಂಟೆಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಅಂತೇಶಿಂದ 921 ಅದಾವು. ನಿಮಗೆ ಯಾವುದು ಇಷ್ಟ ಆಗುತ್ತೆ ನೋಡ್ಕೊಳ್ರಿ. ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಸೊ ಇಷ್ಟು ಹುದ್ದೆಗಳದಾವ 638. ಕರೆಕ್ಟಾಗಿ ತಿಳ್ಕೊಂಡು ಅಪ್ಲಿಕೇಶನ್ ಹಾಕ್ಕೊಳ್ರಿ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದು ನೋಡ್ಕೊಳ್ರಿ. ಸೊ ಇದ್ರದ್ದು ಏನೈತಿಲ್ಲ, ನೆಕ್ಸ್ಟ್ ಪ್ರೊಸೆಸಿಂಗ ಮೊದಲು ಏಜ್ ನೋಡ್ಕೊಳ್ರಿ. ಏಜ್ ಅಂತೂ ಸಾಕಷ್ಟು ಐತಿ. 18 ವಯಸ್ಸು ಹಿಡ್ಕೊಂಡು 33 ವಯೋಮಿತಿ ಐತಿ. ಜನರಲ್ ಕಾಸ್ಟ್ದವರು EWSನವರು 1993 ನಂತರ 1ನೇ ತಿಂಗಳು 2ನೇ ತಾರೀಕು ಮುಂದೆ ಜನಿಸಿರಬೇಕು. ಸೊ OBCದವ್ರು ಏನೈತಿ 1990 ಮುಂದೆ ಜನಿಸಿರಬೇಕು. SC/STದವ್ರಿಗೆ 1988. ಅಂದರೆ STದವ್ರಿಗೆ 5 ವರ್ಷ ಸಡಿಲಿಕ್ಕೆ ಇರ್ತೈತಿ, OBCದವ್ರಿಗೆ 3 ವರ್ಷ ಸಡಿಲಿಕ್ಕೆ ಇರ್ತೈತಿ. ಅದನ್ನು ತಿಳ್ಕೊಂಡ್ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಕೊಡ್ರಿ. ಅಪ್ಲಿಕೇಶನ್ ಫೀ ಅಂತೂ ಇದು ಇರ್ತೈತೆ. ಇನ್ನು ಪ್ರೊಸೆಸಿಂಗ್ ನೋಡ್ಕೊಡ್ರಿ ಏನೇನು ಇರ್ತೈತಿ ಅಂತ ಎಕ್ಸಾಮ. ಸೊ ಇಲ್ಲಿ ಏನೈತಿ 2 ಎಕ್ಸಾಮ್ ಇರ್ತಾವೆ. ಸೊ 2 ಎಕ್ಸಾಮ್, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಅಂತ ಅದ್ರ ಬಳಕೆ ಏನೈತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತೈತಿ. ಇಲ್ಲ ಟ್ರೇಡ್ ಟೆಸ್ಟ್ ಇರ್ತೈತಿ. ಟ್ರೇಡ್ ಟೆಸ್ಟ್ ಅಂದರೆ ಏನೋ ಟೈಪಿಸ್ಟ್ ಇರ್ತೈತಿಲ್ಲ, ಇಲ್ಲಿ ಕಂಪ್ಯೂಟರ್ ಟೈಪಿಂಗ್ ಇರಬೇಕಂತೇಶಿಂದ ಕೊಟ್ಟಿದ್ದಾರೆ ಅವರು. ಇಲ್ಲಿ ಕಂಪಲ್ಸರಿ ನೋಡ್ಕೊಡ್ರಿ, ಯಾವುದಕ್ಕೂ ಕಂಪ್ಯೂಟರ್ ಟೈಪಿಂಗ್ ಇರಬೇಕಂತೇಶಿಂದ ಕೊಟ್ಟಿದ್ದಾರೆ. ಇಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ಏನೋ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಏನೈತಿಲ್ಲ ಅದಕ್ಕೆ ಟೈಪಿಂಗ್ ಇಲ್ಲ. ಕಮರ್ಷಿಯಲ್ ಕಮ್ ಟಿಕೆಟ್ಸ್ ಸೂಪರ್ವೈಸರ್ ಇದಕ್ಕೆ ಟೈಪಿಂಗ್ ಇಲ್ಲ. ಇನ್ನು ಉಳಿದಿರ್ತಕ್ಕಂಥದ್ದು ಎಲ್ಲದಕ್ಕೂ ಟೈಪಿಂಗ್ ಐತಿ. ನೋಡ್ಕೊಳ್ರಿ ಯಾವ್ದಕ್ಕೈತಿ ಅಂತೇಶಿಂದ ಅದು ಟೈಪಿಂಗ್ ಅಂತೂ ಕಂಪಲ್ಸರಿ ಇರಲೇಬೇಕು. ಇನ್ನು ಫಸ್ಟಿಗೆ ಎಕ್ಸಾಮ್ ನೋಡ್ಕೊಡ್ರಿ. ಸೊ ಫಸ್ಟ್ ಎಕ್ಸಾಮ್ ಇರ್ತೈತಿ. ಎಷ್ಟು ಮಾರ್ಕ್ಸಿಂದ ಇರ್ತೈತಿ ಅಂತಂದ್ರೆ 100 ಮಾರ್ಕ್ಸಿಂದ ಇರ್ತೈತಿ. ಸೊ 90 ನಿಮಿಷ ಸಮಯ ಇರ್ತೈತಿ. ಜನರಲ್ ನಾಲೆಜ್ ಅಂತ 40 ಪ್ರಶ್ನೆಗಳು, ಮ್ಯಾಥಮೆಟಿಕ್ಸ್ 30. ಸೊ ಜನರಲ್ ಇಂಟೆಲಿಜೆನ್ಸಿ ಅಂತ ರೀಸನಿಂಗ್ ಅಂದರೆ ಮಾನಸಿಕ ಸಾಮರ್ಥ್ಯ 30. ಟೋಟಲ್ 100 ಮಾರ್ಕ್ಸ್ ಇರ್ತೈತಿ. ಸೊ ಭಾಳ ಆರಾಮಾಗಿ ಇದು ಫಸ್ಟ್ ಎಕ್ಸಾಮ್ ಆಗುತ್ತೆ. ಇನ್ನು ಮುಂದೆ ಸೆಕೆಂಡ್ ಎಕ್ಸಾಮ್ದಾಗ ನೋಡ್ಕೊಡ್ರಿ. 90 ನಿಮಿಷ ಸಮಯ ಇರುತ್ತೆ. 50 ಜನರಲ್ ನಾಲೆಜ್ ಇರ್ತಾವೆ. ಮ್ಯಾಥ್ಸ್ 35, ಮೆಂಟಲ್ ಎಬಿಲಿಟಿ 35. ಟೋಟಲ್ 120 ಪ್ರಶ್ನೆ ಇರ್ತಾವ್ರೆ. ಇದಕ್ಕೆ ಮೈನಸ್ ಮಾರ್ಕ್ಸ್ ಕಂಪಲ್ಸರಿ ಇರ್ತೈತಿ. ಕಂಪಲ್ಸರಿ ಮೈನಸ್ ಮಾರ್ಕ್ಸ್ 3 ಪ್ರಶ್ನೆಗಳು ತಪ್ಪಾದ್ರೆ 1 ಕರೆಕ್ಟ್ ಆನ್ಸರ್ ತಪ್ಪಾಗುತ್ತೆ.
ಅಂದರೆ 0.25 ಅಲ್ಲಿದೆ ಅಂದರೆ 30ಗಿಂತಲೂ ಹೆಚ್ಚಾಗಿ ಕಟ್ ಮಾಡ್ತಾರೆ. ಅದಾದ ಬಳಿಕ ಟೈಪಿಂಗ್ ಟೆಸ್ಟ್ ಇರ್ತೈತಿ ಇವ್ರಿಗೆ. ಸೊ ಅದು ಟೈಪಿಂಗ್. ಅದಾದ ಬಳಿಕ ಡಾಕ್ಯುಮೆಂಟ್ ವೆರಿಫಿಕೇಷನ್ ಐತಿ. ಆಲ್ಮೋಸ್ಟ್ ಅಲ್ಲಾಗಿ ಡಾಕ್ಯುಮೆಂಟ್ಸ್ ಏನು ಭಾಳ ಅದೇನಿರಲ್ಲ. ನೀವು ಯಾವ ಕಾಸ್ಟ್ ಇಕ್ಕಿರ್ತಾರೆ, ಕಾಸ್ಟ್ ಸರ್ಟಿಫಿಕೇಟು ಅದು ಇದು ಅಂತ. ಆದ ಬಳಿಕ ಮೆಡಿಕಲ್, ಇದಕ್ಕೆ ಫಿಸಿಕಲ್ ಏನಿರಂಗಿಲ್ಲ. ಸೊ ಫಿಸಿಕಲ್ ಇರೋಂಗಿಲ್ಲ. ಡೈರೆಕ್ಟಾಗಿ ನೀವು ಚೊಲ್ತಂಗೆ ಎಲ್ಲನೂ ಇದನ್ನು ಕ್ಲಿಯರ್ ಮಾಡ್ಕೊಂಡ್ರಿ ಅಂದರೆ ಎಕ್ಸಾಮನ್ನು ಆರಾಮಾಗಿ ಆಗುತ್ತೆ. ಗ್ರ್ಯಾಜುಯೇಷನ್ ಲೆವೆಲ್ದಾಗ ಇರ್ತೈತಿ. ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಹುದ್ದೆಗಳದಾವ. ಸೊ ಆರಾಮಾಗಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಕೊಳ್ರಿ. ಸಾಕಷ್ಟು ಸಮಯ ಐತಿ. ಇದು ನೋಟಿಫಿಕೇಶನ್ ಬೇಕಾದ್ರೆ ಸ್ನೇಜು ಆಫೀಸೆಲ್ಲ ಹಾಕಿರ್ತೀನಿ, ತೊಗೊಳ್ರಿ. ಚೆನ್ನಾಗಿ ಎಲ್ಲನೂ ತಯಾರಿ ಮಾಡ್ಕೊಳ್ರಿ. ಇನ್ನು ಇದ್ರ ಬಗ್ಗೆ ಏನಾದ್ರು ಡೌಟ್ ಇತ್ತಂದ್ರೂ ಕೂಡ ಸೊ ಮೊದಲು ನೆಟ್ ಸೆಂಟರ್ ಹೋಗಿ ಕನ್ಫರ್ಮ್ ಮಾಡ್ಕೊಳ್ರಿ. ಅದ್ರ ಬಳಕ ಅಪ್ಲಿಕೇಶನ್ ಹಾಕ್ರಿ. ಎಲ್ಲರೂ ಒಳ್ಳೇದಾಗಲಿ. ಯಾರ್ದು ಡಿಗ್ರಿ ಮುಗಿದೈತಿ ನಿಮ್ಮ ಅಣ್ತಂಬರ್ದು ಅಕ್ಕಂಗ್ಯಾರ್ದು ಅವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ಇದು ಸಾಕಷ್ಟು ಪೇಮೆಂಟ್ ನೋಡ್ಕೊಳ್ರಿ. ಎಷ್ಟು ಸಾಕಷ್ಟು ಪೇಮೆಂಟ್ ಅಂದರೆ ಕಡಿಮೆ ಅಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಪೇಮೆಂಟನ್ನು 50,000 ಮ್ಯಾಗ ಅಂತೂ ಆರಾಮಾಗಿ ಬರ್ತೈತೆ. ಭಾಳ ಚೆನ್ನಾಗಿರ್ತಕ್ಕಂಥ ಹುದ್ದೆಗಳು. ಬಿ ಗ್ರೇಡ್ ಹುದ್ದೆಗಳದಾವ. ಸೊ ಸಿ ಗ್ರೇಡ್ದಾಗೂ ಅದಾವ. ಆಲ್ಮೋಸ್ಟ್ ಅಲ್ಲಾಗಿ ಸೊ ಚಲೋ ಪೇಮೆಂಟ್ ಐತಿ. ಚೆಂದಂಗೆ ಇದನ್ನು ಮಾಡಿರಿ. ಎಲ್ಲರೂ ಒಳ್ಳೇದಾಗಲಿ. ಜೈ ಹಿಂದ್.